ದುಬಾರಿ ಆಯ್ತಾ ಅಂತ ಅನಿಸ್ತಾ ಏನು ಅದನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಮಾತನಾಡಿದ್ದ ಅಥವಾ ನಂದು ಅಲ್ಲವೇ ಅಲ್ಲ ಸರ್. ನಾನು ಅದನ್ನು ಪ್ರತಿಯೊಂದು ಹೇಳ್ತೀನಿ, ಒಂದು ಟೈಮ್ ಬರುತ್ತೆ ಅದು ಏನಾಗಿದೆ ಏನು ಮಾಡಿದ್ದಾರೆ ಅಂತ. ಆಡಿಯೋ ಕ್ರಾಪ್ ಮಾಡಿ ಆಡಿಯೋ ನಿಷೇಧದಲ್ಲಿ ಮಾತಾಡಿರೋದು ಮನುದೇ ಅಂತ. ನಾನು ಯಾರ ಜೊತೆ ಎಣ್ಣೆ ಸಿಗರೇಟ್ ಕುಡ್ದಿದ್ರೆ ಕರ್ಕೊಬನ್ನಿ ಸರ್. ಏನೋ ನಾನು ಯಾವುದೇ ಕಾರಣಕ್ಕೂ ಕೇಳಿ ನಾನು ಡಯಟಲ್ಲಿದ್ದವನು. ಇದು ಹೆಂಗಾಯಿತು ಏನು ಕತೆ ಅನ್ನೋದನ್ನು ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಗ್ಗೆ. ಒಂದು ಆಡಿಯೋ ರೆಡಿ ಮಾಡಿದ್ದೀನಿ, 50,000 ಆಯಿತು. ಅದನ್ನು ಬಿಡಲ್ಲ ನಾನು, ಅದೊಂದು ಇನ್ಯಾವುದೋ ಆಡಿಯೋಗಳು ಬಿಡಲ್ಲ ನಾನು, ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಇವ್ನು ತಪ್ಪು ಮಾಡಿಯವನೇ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾವನೆ ಅಂತ ಅನಿಸುತ್ತೆ. ಈಗ ಏನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ, ಇರೋ ಸತ್ಯ ಹೇಳ್ತೀನಿ ಅಣ್ಣ ಹಿಂಗೆಲ್ಲ ಮಾಡಿದರು. ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಲ್ಲ ಸರ್, ನಾವು ಸುಳ್ಳು ಹೇಳಂಗಿಲ್ಲ, ವಾಸ್ತವ ಗೊತ್ತಾಗ್ತಿದೆ. ಒಂದು ರೇಪ್ ಅಂತ ರೇಪ್ ಅಂತ ಸರ್ ಅಲ್ವೇ ಅಲ್ಲ. ನಾನು ಯಾವ ನಾನು ಹೇಳ್ತೀನಿ ಸರ್ ದೊಡ್ಡವ್ರದ್ದೆಲ್ಲ ಮಿಮಿಕ್ರಿ ಮಾಡ್ತಾರೆ. ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನಂದಲ್ಲ ಅಂದರೆ ಜನ ಒಪ್ಕೊತಾ ಇದ್ರು. ನಮ್ಮ ಹತ್ರ ಇಲ್ಲ ಸರ್. ಊರಲ್ಲಿ ಯಾವುದೋ 1.5 ಎಕರೆ ಜಮೀನು ಇಟ್ಕೊಂಡು ಶುಂಠಿ ಅಲೆಗಡ್ಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರನ್ನೂ ಒಂದು ದೊಡ್ಡವ್ರ ಆಶೀರ್ವಾದ ತಗೊಂಡು ಕುಲದಲ್ಲಿ ಕೀಳಿ ಯಾವುದೋ ಟೈಟ್ಲು ಶಿವಣ್ಣ ಅವ್ರದ್ದು ಅಂತ 50 ಸತಿ ಹೇಳಿದ್ದೀನಿ. ಅವ್ರು ಕೊಟ್ಟಿರೋಂಥ ಟೈಟ್ಲು, ಅಣ್ಣವ್ರ ಆಶೀರ್ವಾದ ಸಿಕ್ಕಿದೆ. ಇಷ್ಟೆಲ್ಲ ಹೇಳಿದವನು ಈ ಥರ ಧ್ರುವ ಸರ್ಜಾ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡ್ಯಾವ್ರು ಸರ್. ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ. ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲಿ ಗುಯ್ ಅಂತಿದೆ. ಬೆಳಿಗ್ಗೆ ಫೋನ್ ಮಾಡಿ ನಮಗೆ ಏನು ಮಾಡಬೇಕು 2 ಥರ ಪ್ಲ್ಯಾನ್ ಆಗಿದೆ, ನೀನು ರೇಪ್ ಅನ್ನೋದ್ರಲ್ಲಿ ಏನಾದರೂ ಬದುಕಿಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದ್ದೀವಿ, ಅದು ಹೆಂಗೆ ನೋಡೋಣ ಅಂತ ಅಂದರು. ಅದು ಯಾರು ಜೈಲಿಗೆ ಬಂದಮೇಲೆ ಆಡಿಯೋ ಬಂದಿದ್ದು? ಹ್ಞೂ ಸರ್. ಅದೇ ಹಾಗಾದ್ರೆ ನಿಮ್ಗೆ ಜೈಲಿಗೆ ಬಂದಮೇಲೆ ಫೋನ್ ಮಾಡಿದ್ರೆ? ಇಲ್ಲ ಮುಂಚೆನೇ ಒಂದು ಹೇಳಿದ್ರು, ಇಂಟ್ ಕೊಟ್ಟಿದ್ರು 3 ಜನ. ನಾನು ಇಷ್ಟೆಲ್ಲ ಯಾಕೆ ಮಾಡ್ತಾಯಿದ್ರು? ಅದೇನು ಆಡಿಯೋ ಏನು ಕೊಡಿ ಹೋಗ್ಲಿ ನಿಮ್ಗೆ ಏನು ದುಡ್ಡು ಬೇಕಾ ಹೇಳಿ, ಏನೋ ಒಂದು ಮಾಡ್ಸೋಣ ಪ್ಲೀಸ್, ಹಿಂಗೆ ಯಾಕೆ ನನ್ನ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ. ಅದು ಏನಾನ ಬೇರೆ ಆಯಿತು ನನಗೆ. ಸರ್ ನೀವು ನಂಬಲ್ಲ, ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಬರ್ತೀನಿ, ಕುಣಿಗಾಲಲ್ಲಿ ಮೊಟ್ಟೆ ಹೊಡಿತಾರೆ 4. ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಮೊಟ್ಟೆ ಹೊಡಿತಾರೆ, ಅದು ಸುಮ್ಮನೆ ಅದೇ. ನಾನು ಟರ್ನ್ ಹೊಡ್ಕೊಂಡು ಕುಣಿಗಲ್ ಏನು ಬರುತ್ತೆ ಮಾಡಿ ರೋಡಲ್ಲಿ ಎವಿ 140 ಹೊಡ್ಕೊಂಡು ಹೊಂಟೆ. ನಾನು ಅದು ಸುಮ್ಮನೆ ಅದೇ, ನಾನು ಏನೂ ಮಾತಾಡಿಲ್ಲ. ಅದು ಮಗು ನಾನು ಯಾವುದೂ ಹೇಳ್ಕೊಂಡಿಲ್ಲ ಸರ್. ಇದೆಲ್ಲ ಏನೋ ಒಂದು ದೊಡ್ಡ ಗೊತ್ತಿಲ್ಲ ಸರ್. ಏನು ಪ್ರಮೋಷನ್ ನೋಡಿ, ಹಾಸನದಲ್ಲಿ ಪ್ರಮೋಷನ್ ಮಾಡಿದೆ, ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ. ಪಾಪ ಪೊಲೀಸ್ನವ್ರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು. ಮನು, ನಿಮ್ಮ ಟೀಮ್ ಅವರೇ ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡ್ಯಾರ. ಮನು ಪಾಪ ನೀನು ಅಂಥವನ್ನೆಲ್ಲ ಮಾತಾಡಿದ್ಯಾ ನಿಮ್ಮ ಸಿನಿಮಾಕ್ಕೆ ಅಂತ. ಅವ್ರು ಅಲ್ಲೊಂದು ಕಂಪ್ಲೇಂಟ್ ಆಯಿತು.